ಫ್ರೆಂಡ್ಸ್, ನನಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನನಗೆ ಫೈಬ್ರೋಡೆನಮೋ ಅನ್ನೋದೊಂದು ಸ್ತನದ ಗೆಡ್ಡೆ ಅಂತ ಇತ್ತು. ಅದನ್ನು ಇವತ್ತು ನಾನು ಬಂದು ಸರ್ಜರಿ ಮಾಡಿಸಿದೆ. ತುಂಬಾ ಗೆಡ್ಡೆಗಳೆಲ್ಲ ಇದ್ದವು, ಅದನ್ನೆಲ್ಲ ಚೆನ್ನಾಗಿ ಕ್ಲಿಯರ್ ಮಾಡಿ ತೆಗೆದಿದ್ದಾರೆ. ಈಗ ಡ್ರಿಪ್ಸ್ ಹಾಕಿದ್ದಾರೆ. 4 ಕಾಲಲ್ಲಿ ನನಗೆ ಸಾಯಂಕಾಲ 4 ಕಾಲಲ್ಲಿ ನನಗೆ ಸರ್ಜರಿ ಆಗಿತ್ತು. ಬಟ್ ಇನ್ನೂ ಯಾವುದೇ ರೀತಿ ನಾನು ತಿಂದಿಲ್ಲ. ಸ್ವಲ್ಪ ನೀರು ಮತ್ತು ಕಾಫಿ ಕುಡ್ತಿದ್ದೀನಿ, ರೆಸ್ಟ್ ಮಾಡ್ತಾಯಿದ್ದೀನಿ. ಬಟ್ ನಾನು ಸದ್ಯ ಬೇಗನೆ ಆರಾಮಾದೆ, ಹುಷಾರಾದೆ ಅಂತಲೇ ಹೇಳ್ಬೋದು. ನನಗೆ ಲೆಫ್ಟ್ ಸೈಡಲ್ಲಿ ನಾನು ಮಾಡಿರೋದು ಒಂದೇ ಸೈಡು ಮಾಡಿಸ್ಕೊಳ್ತೀನಿ ಫ್ರೆಂಡ್ಸ್. ಲಾಸ್ಟ್ ವೀಡಿಯೋ ಯಾರು ನೋಡಿಲ್ಲ ನೋಡಿ, ಖಂಡಿತ ಈ ಥರ ಸಮಸ್ಯೆ ಇರೋದು ಬೇಗನೆ ಅದನ್ನು ತೋರಿಸ್ಕೊಂಡು ಸರ್ಜರಿ ಮಾಡಿಸ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಮುಂದೆ ಯಾವ ಥರ ಅದು ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ ನಮ್ಮ ಆರೋಗ್ಯದ ಮೇಲೆ. ಆದಷ್ಟು ಎಲ್ಲರೂ ಹುಷಾರಾಗಿರಿ ಗೆಳತಿಯರು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ತಿಳ್ಕೊತೀನಿ. ನನಗೆ ಸ್ವಲ್ಪ ಹೆಲ್ತಲ್ಲಿ ಏರುಪೇರು ಆಗಿದೆ, ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಸ್ನೇಹಿತರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಸ್ತನದಲ್ಲಿ ಗೆಡ್ಡೆ ಬಂದಿದೆ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಅಂತ ಹೇಳಿದ್ದೆ. ಅದನ್ನ ಫೈಬ್ರೋಡೆನೋಮೋ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸ್ತನದ ಗೆಡ್ಡೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ 200 ಗ್ರಾಮಷ್ಟು ಸ್ತನದಲ್ಲಿ ಗೆಡ್ಡೆ ಇತ್ತು, ಅದನ್ನು ತೆಗೆದಿದ್ದಾರೆ. ಅದನ್ನು ತೆಗೆದು ಟೆಸ್ಟಿಗೂ ಕೂಡ ಕೊಟ್ಟಿದ್ದಾರೆ. ನನಗೆ ಇವತ್ತಿಗೆ 5 ಡೇಸ್ ಆಗಿದೆ ಸರ್ಜರಿಯಾಗಿ. ನಾನು ಚೆನ್ನಾಗೆ ಹುಷಾರಾದಮೇಲೆ ಖಂಡಿತ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ನನ್ನ ಗೆಳತಿಯರು ಈ ಥರ ಪ್ರಾಬ್ಲಮಲ್ಲಿ ಇದ್ದೀರಾ, ಖಂಡಿತ ಬೇಗ ತೋರಿಸ್ಕೊಳ್ಳಿ ಹುಷಾರಾಗಿ.